ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ರಿಮ್ಸ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ನಾಪತ್ತೆ, ದೂರು ದಾಖಲು. ಹೆರಿಗೆಯ ನಂತರ ಮಗು ಸಾವು, ಆಸ್ಪತ್ರೆಗೆ ಡಿಎಚ್ಒ ಭೇಟಿ, ಪರಿಶೀಲನೆ. ಪ್ರತಿಯೊಬ್ಬರೂ ಸಂವಿಧಾನಬದ್ಧವಾಗಿ ನಡೆಯಲು ವಕೀಲರ ಮಾರ್ಗದರ್ಶನ ಅತಿ ಮುಖ್ಯ, ಎನ್ಎಸ್ ಬೋಸರಾಜು. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು, ಬಿಜೆಪಿ ವಿಜಯೋತ್ಸವ. ನಮ್ಮ ನೆನಪುಗಳು ನೆನೆಯಲು ನಾವು ಮಾಡಿದ ಒಳ್ಳೆಯ ಕೆಲಸಗಳೇ ಶಾಶ್ವತ, ಜಯಣ್ಣ. ವಿವಿಧ ಬೇಡಿಕೆ ಈಡೇರಿಸುವಂತೆ ವಕೀಲರಿಂದ ಸಚಿವರಿಗೆ ಮನವಿ. ಈಗ ವಾರ್ತೆಗಳ ವಿವರ. ನಗರದ ರಿಮ್ಸ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಯೊಬ್ಬರು ನಾಪತ್ತೆಯಾಗಿರುವ ಘಟನೆ ನಗರದಲ್ಲಿ ಶನಿವಾರ ನಡೆದಿದೆ. ರಿಮ್ಸ್ ಮೆಡಿಕಲ್ ಕಾಲೇಜಿನ ಎಂಎಸ್ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದ ಕಲಬುರಗಿ ಮೂಲದ ಭಾಗ್ಯಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ ಶನಿವಾರ ಸಂಜೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ. ಕಳೆದ 15 ದಿನಗಳ ಹಿಂದೆ ರಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದ ಭಾಗ್ಯಲಕ್ಷ್ಮಿ ಏಕಾಏಕಿ ಸಂಪರ್ಕಕ್ಕೆ ಸಿಗುತ್ತಿಲ್ಲವೆಂದು ವಿದ್ಯಾರ್ಥಿನಿಯ ತಾಯಿ ಕಲಬುರಗಿಯಿಂದ ರಾಯಚೂರಿನ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ದೌಡಾಯಿಸಿದ್ದು, ಮಗಳು ನಾಪತ್ತೆಯಾಗಿರುವ ಬಗ್ಗೆ ಠಾಣೆಯಲ್ಲಿ ಇಂದು ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ವಿದ್ಯಾರ್ಥಿನಿ ತಾಯಿಗೆ ಕರೆ ಮಾಡಿ ಇಲ್ಲಿನ ಹಿರಿಯ ವೈದ್ಯರು ಹೆಚ್ಚಿನ ಕೆಲಸ ನೀಡುತ್ತಿದ್ದಾರೆ, ಮಾಡಲು ಆಗುತ್ತಿಲ್ಲ ಎಂದು ತಿಳಿಸಿರುವುದಾಗಿ ವಿದ್ಯಾರ್ಥಿನಿಯ ತಾಯಿ ತಿಳಿಸಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ಗರ್ಭಿಣಿಯರ ಸಾವಿನ ಪ್ರಕರಣಗಳ ನಂತರ ಇದೀಗ ರಾಯಚೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆಯ ನಂತರ ಮಗುವೊಂದು ಸಾವನ್ನಪ್ಪಿರುವ ಘಟನೆ ಫೆಬ್ರವರಿ 7ರಂದು ನಡೆದಿದ್ದು, ತಡವಾಗಿ ಬೆಳಕಿಗೆ ಬಂದಿದೆ. ಮಾನ್ವಿ ತಾಲೂಕಿನ ಬಯಲ್ಮರ್ಚಡ್ ಗ್ರಾಮದ ಗರ್ಭಿಣಿಯೊಬ್ಬರನ್ನು ಫೆಬ್ರವರಿ 5ರಂದು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಫೆಬ್ರವರಿ 7ರಂದು ಸಾಮಾನ್ಯ ಹೆರಿಗೆ ಮಾಡಲಾಗಿದೆ. ಸಿಸರಿನ್ ಮೂಲಕ ಹೆರಿಗೆ ಮಾಡಿ ಎಂದು ಎಷ್ಟೇ ಕೇಳಿಕೊಂಡರೂ ವೈದ್ಯರು ಇಲ್ಲ, ಸಾಮಾನ್ಯ ಹೆರಿಗೆಯೇ ಮಾಡೋಣ ಎಂದು ಹೇಳಿ ಹೆರಿಗೆಗೆ ಮುಂದಾಗಿದ್ದು, ಇದೇ ಕಾರಣಕ್ಕೆ ಮಗು ಸಾವನ್ನಪ್ಪಿದೆ ಎಂದು ಗರ್ಭಿಣಿಯ ಸಂಬಂಧಿಕರು ಆರೋಪಿಸುತ್ತಿದ್ದಾರೆ. ಈ ಬಗ್ಗೆ ಆಸ್ಪತ್ರೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳೊಂದಿಗೆ ಆಂತರಿಕ ಸಭೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಮಗು ಸಾವನ್ನಪ್ಪಿರುವುದು ವಿಷಾದದ ಸಂಗತಿಯೇ. ಘಟನೆಯ ಕುರಿತು ಪರಿಶೀಲನೆ ನಡೆಸಲಾಗುವುದು. ಅಧಿಕಾರಿಗಳು ಅಥವಾ ಸಿಬ್ಬಂದಿಯ ತಪ್ಪು ಕಂಡು ಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಪ್ರತಿಯೊಬ್ಬರು ಸಂವಿಧಾನಬದ್ಧವಾಗಿ ನಡೆಯಲು ಹಾಗೂ ಸಂವಿಧಾನದ ಆಚಾರ ವಿಚಾರಗಳನ್ನ ಮೈಗೂಡಿಸಿಕೊಳ್ಳಲು ನ್ಯಾಯವಾದಿಗಳ ಮಾರ್ಗದರ್ಶನ ಅತ್ಯಂತ ಪ್ರಮುಖವಾಗಿರುತ್ತದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಹಮ್ಮಿಕೊಂಡಿದ್ದ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನ್ಯಾಯಾಂಗಕ್ಕೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಆಡಳಿತದಲ್ಲಿರುವ ಯಾವುದೇ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘಕ್ಕೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಬೇಕಾದ ಅಗತ್ಯ ಸೌಕರ್ಯಗಳನ್ನು ಒದಗಿಸಲು ರಾಜ್ಯ ಸರ್ಕಾರ ಸಿದ್ಧವಿದೆ ಎಂದರು. ವಕೀಲರೆಂದರೆ ಕೇವಲ ಕೋರ್ಟ್ನಲ್ಲಿ ವಾದ ಮಾಡುವವರಲ್ಲ, ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುವ ಮಾರ್ಗದರ್ಶಕರಾಗಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ನ್ಯಾಯವಾದಿಗಳ ಸಲಹೆ ಸಹಕಾರ ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ಹೇಳಿದರು. ಈಗಾಗಲೇ ಕೆಕೆಆರ್ಡಿಬಿ ಅನುದಾನದಲ್ಲಿ ಜಿಲ್ಲೆಯಲ್ಲಿ ಶಿಕ್ಷಣ ಹಾಗೂ ಆರೋಗ್ಯದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಕೆಕೆಆರ್ಡಿಬಿ ಅನುದಾನದಲ್ಲಿ 1,275 ಕೋಟಿ ರೂಪಾಯಿಗಳನ್ನು ಶಿಕ್ಷಣ ಇಲಾಖೆಯ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ. ಉಳಿದಂತೆ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಏಮ್ಸ್ ರಾಯಚೂರಿಗೆ ನೀಡಲು ಕೇಂದ್ರಕ್ಕೆ ಪತ್ರಗಳನ್ನು ಬರೆದಿದ್ದು, ಸಚಿವರ ನಿಯೋಗವೂ ಕೂಡ ಕೇಂದ್ರ ವೈದ್ಯಕೀಯ ಶಿಕ್ಷಣ ಆರೋಗ್ಯ ಇಲಾಖೆಯ ಸಚಿವರನ್ನು ಭೇಟಿ ಮಾಡಿದೆ ಎಂದರು. ಉಳಿದಂತೆ ಜಿಲ್ಲೆಯ ಕೊನೆ ಭಾಗದ ರೈತರಿಗೆ ಸಮರ್ಪಕ ನೀರು ಹಾಗೂ ಜಿಲ್ಲೆಯ ಎಲ್ಲ ರೈತರಿಗೆ ಸಮರ್ಪಕ ವಿದ್ಯುತ್ ನೀಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ವಿವಿಧ ಯೋಜನೆಗಳನ್ನು ರಾಜ್ಯ ಸರ್ಕಾರದಿಂದ ಜಾರಿಗೆ ತರಲಾಗುತ್ತದೆ ಎಂದರು. ರಾಯಚೂರು ನಗರಸಭೆ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ ನಂತರ ನಗರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ನೀಡಲಾಗಿದೆ. ಪಾಲಿಕೆಯಿಂದ ಹಾಗೂ ಜಿಲ್ಲಾಡಳಿತದಿಂದ ನಗರದ ಅಭಿವೃದ್ಧಿಗೆ ಕ್ರಿಯಾ ಯೋಜನೆಯನ್ನು ರೂಪಿಸಲಾಗುತ್ತಿದೆ. ಈಗಾಗಲೇ ನಗರ ಐತಿಹಾಸಿಕ ಮಾವಿನಕೆರೆಯಲ್ಲಿ 50 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಈಗಾಗಲೇ 25 ಕೋಟಿ ರೂಪಾಯಿಗಳ ಕಾಮಗಾರಿ ಆರಂಭವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು.
ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಕಾರ್ಯ ಆರಂಭವಾಗಿದ್ದು, ಸಿಂಧನೂರು ರಾಯಚೂರು, ರಾಯಚೂರು 7 ಮೈಲ್ ಕ್ರಾಸ್ವರೆಗಿನ ರಸ್ತೆಯು ಅಭಿವೃದ್ಧಿ ಹೊಂದುತ್ತಿದೆ ಎಂದರು. ಇದನ್ನು ನಾನು ಗಮನಿಸಿ ನಾನು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಇದ್ದಾಗ ಜೇವರಿಗಳನ್ನು ಮೊದಲು ಮಾಡಿ ರಾಯಚೂರಲ್ಲಿ ಮಾನವೀಯ ಸಹಿತ ನಾನು KKRಡಿಗಳನ್ನೇ ಅದೆಲ್ಲ ಲೈಬ್ರರಿ ಪ್ರಾರಂಭ ಮಾಡಲಿಕ್ಕೆ, ಲಾಕರ್ಸ್ ಪ್ರಾರಂಭ ಮಾಡಲಿಕ್ಕೆ, ಆಮೇಲೆ ಸೋಫಾಗಳು ಪ್ರಾರಂಭ ಮಾಡಲಿಕ್ಕೆ, AC ಹಾಕಿಲ್ಲ ಅವಾಗ ಕೋಲ್ಡ್ ವಾಟರ್ ಕೂಲರ್ಸ್ ಎಲ್ಲ ಕಡೆ ಹಾಕಿದ್ವಿ. ಅನೇಕ ಕೋರ್ಟ್ಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು HKDBಯಿಂದ ನಾವು ಹಣ ಕೊಟ್ಟು ಮಾಡಿದ್ವಿ. ಸೊ ಆ ದಿಶೆಯಲ್ಲಿ ನೀವು ಹೇಳಿರ್ತಕ್ಕಂಥ ವಿಷಯಗಳು ಗಮನಿಸಿ ಬರುವಂಥ ದಿನಗಳಲ್ಲಿ ಸರ್ಕಾರ ನೇರವಾಗಿ ಮಾಡಲಿಕ್ಕೆ ಆಗದೇ ಇದ್ದರೆ KKRಡಿಗಳಿಂದಾಗಲಿ ಅಥವಾ ನಮ್ಮ MLA MLC ನಮ್ಮ ಲೋಕಸಭಾ ಸದಸ್ಯರ ಗ್ರಾಂಟ್ನಿಂದಾದ್ರೂ ಹಂತವಾಗಿ ನೀವು ಕೇಳಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನಮ್ಮ ಹೊಸ ಬಾರ್ ಕೌನ್ಸಿಲ್ನಲ್ಲಿ ಮಾಡಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತಂತ ಮಾತಾಡಿದ ಸಂದರ್ಭದಲ್ಲಿ ಇವತ್ತು ರೀತಿಯಲ್ಲಿ ರಾಯಚೂರು ನಗರ ಜಿಲ್ಲಾ ಅಭಿವೃದ್ಧಿ ಆಗಬೇಕಾಗಿದೆ. 2 ನದಿಗಳು ಕೃಷ್ಣ ಮತ್ತು ತುಂಗಭದ್ರಾ ಇದೆ. 100 ರೈತರ, 1000 ರೈತರು ಇವತ್ತು ನಮ್ಮದು ಅಗ್ರಿಕಲ್ಚರ್ ಬೇಸ್ಡ್ ಡಿಸ್ಟ್ರಿಕ್ಟ್ ಇರೋದ್ರಿಂದ ಆ ದಿಶೆಯಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಪ್ರಯತ್ನ ಮಾಡ್ತಾ ಇದ್ದೀವಿ. ರೈತರಿಗೆ ಏನು ಬೇಕು, ನೀರು ಬೇಕು, ಕರೆಂಟ್ ಪವರ್ ಬೇಕು, ಅವೆರಡನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕಂಥ ಪ್ರಯತ್ನ ಇವತ್ತು ಸರ್ಕಾರದಿಂದ ಜನತೆಗಳಿಗೆ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ರಾಯಚೂರು ನಗರ ಅಭಿವೃದ್ಧಿ ಆಗಬೇಕು ನಮ್ಮ ಎಲ್ಲರ ಒಂದು ಇಚ್ಛೆ ಇದೆ. ಆ ದಿಶೆಯಲ್ಲಿ ಇತ್ತೀಚಿನ ಕಾಲದಲ್ಲಿ ಇವತ್ತು ಅನೇಕ ವರ್ಷಗಳಿಂದ ನಮ್ಮ ನಗರಸಭೆಯನ್ನು ಚೇಂಜ್ ಮಾಡಿ ಕಾರ್ಪೊರೇಷನ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾನೆ ಇದ್ವಿ. ಇವತ್ತು ಕೂಡಿ ಬಂದು ಈ ಸರ್ಕಾರ ಬಂದ ನಂತರ ಇವತ್ತು ಕಾರ್ಪೊರೇಷನ್ ಮಾಡಿದ್ವಿ. ಕಾರ್ಪೊರೇಷನ್ನಲ್ಲಿ ಅಭಿವೃದ್ಧಿ ಮಾಡಬೇಕಂತ ಪ್ರಯತ್ನದಲ್ಲಿ ಈಗಾಗಲೇ 1 ವಾರದ ಕೆಳಗೆ ಸರ್ಕಾರದಿಂದ ಭಾಳ ಒತ್ತಾಯ ಮಾಡಿ ಮುಖ್ಯಮಂತ್ರಿಗಳು ಒಪ್ಪಿಸಿ 200 ಕೋಟಿ ರೂಪಾಯಿಗೆ ಈಗಾಗಲೇ ನಾವು ಆ್ಯಕ್ಷನ್ ಪ್ಲಾನ್ ಮಾಡಿ ಹಣ ರಿಲೀಸ್ ಮಾಡಲಿಕ್ಕೆ ಈಗಾಗಲೇ ಅನುಮೋದನೆ ನೀಡಿದ್ದಾರೆ. 500 ಕೋಟಿ ರೂಪಾಯಿಂದ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಸರ್ಕಿಲ್ ಅಭಿವೃದ್ಧಿ ಇರ್ಬೋದು, ಲೈಟ್ಸ್ ಅಭಿವೃದ್ಧಿ ಇರ್ಬೋದು, ಏನು ಮೂಲಭೂತ ಸೌಲಭ್ಯಗಳು ಅತಿ ಮುಖ್ಯವಾಗಬೇಕು 500 ಕೋಟಿದು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಮಹಾಪೌರರು ಅವ್ರ ಸದಸ್ಯರು ಎಲ್ಲ ಕಲಿತು ಅದನ್ನು ಈಗಾಗಲೇ ಅವರು ಆ್ಯಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಏರ್ಪೋರ್ಟ್ ಸೈಟ್ ಮೊನ್ನೆ ಅನೇಕ ವರ್ಷಗಳಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಲ್ಲ ಇದಕ್ಕೆ ಫೌಂಡೇಶನ್ ಸೈಟ್ ಗೊಬ್ಬರದಲ್ಲಿ ಹಾಕಿದೆ ಇದಕ್ಕೆ. ಆದರೆ ಮೊನ್ನೆ ಜೂನ್ 8ನೇ ತಾರೀಕು ಕೇಂದ್ರ ಸರ್ಕಾರದಿಂದ ಒಂದು ಪತ್ರ ಬಂದುಬಿಡ್ತು. ಅದು ತಮ್ಮೆಲ್ಲರಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಚಿಮ್ನಿ ತೆಗೆಯವರೆಗೂ ಅದು ಮಾಡಲಿಕ್ಕೆ ಬರೋದಿಲ್ಲ ಅಂತ ಮಾತನ್ನು ಕೇಂದ್ರ ಸರ್ಕಾರದಿಂದ ನಮಗೆ ಪತ್ರ ಬಂತು. ನಾವೆಲ್ಲರೂ ಭಾಳ ಆತಂಕ ಆಗಿದ್ದೀವಿ. ತಕ್ಷಣ 1-2 ಮೀಟಿಂಗ್ ಅಧಿಕಾರಿಗಳು ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋಗಿ 1-2 ಬಾರಿಗೆ ಅಲ್ಲಿರ್ತಕ್ಕಂಥ ಸಚಿವರು ನಮ್ಗೆ ಭಾಳ ಆತ್ಮ ರಾಯಚೂರು ನಗರ ಸಂಘಟನೆಯಿಂದ ಸಚಿವರಿಗೆ ಆತ್ಮೀಯವಾಗಿರುವಂತಹ ಗೌರವಪೂರ್ವಕವಾಗಿರುವಂತಹ ಸನ್ಮಾನವನ್ನು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಿರಿಯ ವಕೀಲರು ಹಾಗೂ ಇನ್ನಿತರ ವಕೀಲರು ವಕೀಲರಾಗಿರುವಂತಹ ಶಿವಶಂಕರ್ ವಕೀಲರು ವೈಯಕ್ತಿಕವಾಗಿ ಮಾಲಾರ್ಪಣೆ ಮತ್ತು ಸನ್ಮಾನವನ್ನ ಮಾಡ್ತಿದ್ದಾರೆ. ಅವರು ಸಹ ಶಿವಶಂಕರ್ ವಕೀಲರು ಮತ್ತು ಚೂಡಾಮಣಿ ರಾಘವೇಂದ್ರ ವಕೀಲರು, ಮಾಜಿ ಜಿಲ್ಲಾ ಸರ್ಕಾರಿ ವಕೀಲರು, ಇವರು ವೈಯಕ್ತಿಕ ಸನ್ಮಾನವನ್ನು ಮಾಡ್ತಾರೆ. ಧನ್ಯವಾದಗಳು ಸಚಿವರಿಗೆ ಮತ್ತು ವಕೀಲರಿಗೆ. ಈಗ ರಾಯಚೂರಿನ ಪ್ರಥಮ ಪ್ರಜೆ ಮಾನ್ಯ ಶ್ರೀಮತಿ ನರಸಮ್ಮ ನರಸಿಂಹ ಮಾಡಿಗೇರಿ ಮಹಾಪೌರರು, ಮಹಾನಗರ ಸಭೆ ರಾಯಚೂರಿಗೆ ಮಹಿಳಾ ವಕೀಲರಿಂದ ಆತ್ಮೀಯವಾಗಿರುವಂತಹ ಸನ್ಮಾನ. ಮೇಡಮ್ ಇಲ್ಲಿ ಕೈ ಬಿಟ್ಬಿಡ್ರಿ ಮೇಡಮ್, ಕೈ ಬಿಡ್ರಿ. ಅಧ್ಯಕ್ಷರಿಗೆ ಆತ್ಮೀಯವಾಗಿ ಸನ್ಮಾನವನ್ನು ಮಾಡ್ತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಗೌರವಿಸಬೇಕಾಗಿ
ಈ ಸಂದರ್ಭದಲ್ಲಿ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಪ್ಪ ಭಂಡಾರಿ, ಉಪಾಧ್ಯಕ್ಷ ನಜೀರ್ ಅಹಮದ್ ಶೇರ್ ಅಲಿ, ಜಂಟಿ ಕಾರ್ಯದರ್ಶಿ ಹನುಮಂತಪ್ಪ ಮೇಟಿ, ಎನ್ ಶಂಕರಪ್ಪ, ಪಾಂಡುರಂಗ ನಾಯಕ್, ಮಸ್ಕಿ ನಾಗರಾಜ್, ಜಿಎಸ್ ವೀರಭದ್ರಪ್ಪ, ಪಿ ರಾಘವೇಂದ್ರ, ಶ್ರೀಕಾಂತ್, ಜಗದೀಶ್ ಸೇರಿದಂತೆ ಇತರರು ಇದ್ದರು. 27 ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಜಯದ ಸಂಭ್ರಮವನ್ನು ಭಾರತೀಯ ಜನತಾ ಪಕ್ಷ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ವಿಜಯೋತ್ಸವ ಆಚರಿಸಿತು. ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯದ ಘೋಷಣೆಗಳನ್ನ ಕೂಗಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು ಮಾತನಾಡುತ್ತಾ, ಇಂದಿನ ಫಲಿತಾಂಶ ನಿಜಕ್ಕೂ ಐತಿಹಾಸಿಕ ಗೆಲುವು ತಂದಿದೆ. ದಶಕಗಳ ನಂತರ ಬಿಜೆಪಿ ದೆಹಲಿ ಗದ್ದುಗೆ ಹಿಡಿದಿದ್ದು, ಈ ಗೆಲುವಿಗೆ ದೆಹಲಿ ಮತದಾರರಿಗೆ ಮತ್ತು ಅಲ್ಲಿನ ಸಂಘಟಿತ ಕಾರ್ಯಕರ್ತರಿಗೆ ಹಾಗೂ ರಾಷ್ಟ್ರೀಯ ನಾಯಕರುಗಳಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಎಲ್ಲ ನಾಯಕರುಗಳಿಗೆ ಸಲ್ಲುತ್ತದೆ. ಹೊಸ ದಿಕ್ಸೂಚಿ ದೆಹಲಿ ಜನರು ಕೊಟ್ಟಿದ್ದು ನಮಗೂ ಸಂತೋಷ ತಂದಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಡೆಲ್ಲಿ ವಿಧಾನಸಭಾದೊಳಗೆ 70ರಲ್ಲಿ 48 ಸೀಟವನ್ನು ಗೆದ್ದು ಭಾರತೀಯ ಜನತಾ ಪಾರ್ಟಿ 2/3 ಮೆಜಾರಿಟಿಯಿಂದ ಇವತ್ತು ಡೆಲ್ಲಿ ಅಧಿಕಾರಕ್ಕೆ ಬಂದಿದೆ. ಇದು ಅಧಿಕಾರಕ್ಕೆ ಬರಬೇಕಾದರೆ ಡೆಲ್ಲಿನ ಎಲ್ಲ ಕಾರ್ಯಕರ್ತರ ಶ್ರಮ, ಅಲ್ಲಿ ಇರ್ತಕ್ಕಂಥ ನಾಯಕರ ಶ್ರಮ, ಮೋದಿಯವರ ಸುಶಾಸನ ಮತ್ತು ವಿಕಾಸ, ಈ ಎರಡು ಇದರ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಈ ಸುಶಾಸನ ಮತ್ತು ವಿಕಾಸದ ಎರಡೂ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟು ಕಾರ್ಯಗತ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಶಾಸನವನ್ನು ನೋಡಿ ಇವತ್ತು ಇಡೀ ಡೆಲ್ಲಿ ರಾಜಧಾನಿಯಾಗಿರ್ತಕ್ಕಂಥ, ಈ ದೇಶದ ರಾಜಧಾನಿಯಾಗಿರ್ತಕ್ಕಂಥ ಡೆಲ್ಲಿ ಒಳಗೆ ಭಾರತೀಯ ಜನತಾ ಪಾರ್ಟಿಗೆ 27 ವರ್ಷ ನಂತರ ಇವತ್ತು ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಮೆಜಾರಿಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಅದಕ್ಕೋಸ್ಕರ ಈ ರಾಯಚೂರು ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಡೆಲ್ಲಿ ಜನರಿಗೆ, ಡೆಲ್ಲಿ ಮತದಾರರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಸಂತೋಷ್ ರಾಜಗುರು, ನಗರ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಸಜ್ಜನ್, ಪಲುಗುಲ ನಾಗರಾಜ, ನಗರಾಭಿವೃದ್ಧಿ ಮಾಜಿ ಅಧ್ಯಕ್ಷರುಗಳಾದ ರಾಜಕುಮಾರ್, ವೈ ಗೋಪಾಲರೆಡ್ಡಿ, ಶುಭಸಪ್ಪ ಮಾಲಿಪಾಟೀಲ್, ಭಂಗಿ ನರಸರೆಡ್ಡಿ, ನಗರಸಭೆ ಸದಸ್ಯರಾದ ಮಹೇಂದ್ರ ರೆಡ್ಡಿ, ಮಾಜಿ ನಗರಸಭೆ ಸದಸ್ಯರಾದ ಮಂಚಾಲ್ ಭೀಮಯ್ಯ, ಮುಖಂಡರಾದ ಯು ನರಸಾರೆಡ್ಡಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಎನ್ ವಿನಾಯಕ್ ರಾವ್, ನಗರ ಅಧ್ಯಕ್ಷ ಯು ರಾಜಶೇಖರ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಸುರೇಶ್ ಬಾಬು, ಮಹಿಳಾ ಮೋರ್ಚಾ ಅಧ್ಯಕ್ಷೆ ನಾಗವೇಣಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಜೆಎಂ ಮೌನೇಶ್, ಮುಖಂಡರುಗಳಾದ ನರಸಪ್ಪ ಎಕ್ಲಾಸ್ಪುರ್, ಮುಕ್ತಿಯಾರ್, ಶಿವಕುಮಾರ್ ಪೊಲೀಸ್ ಪಾಟೀಲ್, ಆಲೂರು ವೆಂಕಟೇಶ್, ಸುಲೋಚನಾ ಸ್ವಾಮಿ, ಎ ಚಂದ್ರಶೇಖರ್, ಶಿವಲಕ್ಷ್ಮಿ ನಾಯಕ್, ಪ್ರದೀಪ್ ಸಾನ್ಬಾಳ್
ಹನೀಫ್, ನಿವೇದಿತಾ ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು. ನಾವಿಲ್ಲದ ಇರುವ ಸಂದರ್ಭದಲ್ಲಿ ನಮ್ಮ ನೆನಪುಗಳ ನೆನೆಯಲು ನಾವು ಮಾಡಿದ ಕೆಲಸಗಳೇ ಶಾಶ್ವತ. ದುರ್ಗಾ ಜಗದೀಶ್ ಅವರು ಅನೇಕ ಸಂಶೋಧನೆಗಳ ಮಾಡಿದ್ದರು. ಅವರದ್ದೀಗ ಸಂಶೋಧನೆಗಳು ಹೊರಬಂದಿಲ್ಲ. ಅವರಿಲ್ಲದಿದ್ದರೂ ಈಗ ಅವರ ಸಂಶೋಧನೆಗಳು ತರುವ ಕೆಲಸ ಮಾಡಿದ್ದು ಶ್ಲಾಘನೀಯ ಎಂದು ಕೋಟೆ ಅಧ್ಯಯನ ಸಮಿತಿ ಗೌರವಾಧ್ಯಕ್ಷ ಜಯಣ್ಣ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಕೋಟೆ ಅಧ್ಯಯನ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರ ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶರ ಸಂಶೋಧನೆಗಳ ಕೃತಿಗಳ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ದುರ್ಗಾ ಜಗದೀಶ್ ಅವರದ್ದು ಸರಳ ವ್ಯಕ್ತಿತ್ವ, ಯಾವಾಗಲೂ ಹೆಗಲ ಮೇಲೊಂದು ಕೈಚೀಲ, ಎಲ್ಲರ ಜೊತೆಗೆ ಬೆಳೆಯುವಂತವರು. ಸಾಹಿತ್ಯ ಸಂಶೋಧನೆ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದರು. ಅವರು ಅನೇಕ ಸಂಶೋಧನೆ ಮಾಡಿದರೂ ಹೊರತರುವ ಕೆಲಸ ಮಾಡಿಲ್ಲ. ಅತ್ಯಂತ ಕ್ರಿಯಾಶೀಲರಾಗಿ ಎಲ್ಲರ ಜೊತೆ ಬೆರೆತು ತಮ್ಮ ಕೆಲಸದಲ್ಲಿ ತೊಡಗುವವರು. ಅವರ ಜೊತೆಗೆ ಚಿತ್ರಗಾರರು ಒಬ್ಬರು, ಇಬ್ಬರನ್ನು ನಾವು ಕಳೆದುಕೊಂಡಿದ್ದೇವೆ. ಇದೀಗ ಅವರ ನೆನಪುಗಳು ಅವರ ಸಂಶೋಧನೆಯ ಕೃತಿಗಳು ಎಂದರು. ದುರ್ಗಾ ಜಗದೀಶರ 2 ಕೃತಿಗಳು ಮುಂದಿನ ಯುವ ಪೀಳಿಗೆಗೆ ಮಾಹಿತಿ ಕೊಂಡಿಯಾಗಿರಲಿ, ಸಾಹಿತ್ಯ ಮತ್ತು ಸಂಶೋಧನೆಗಳ ಬಗ್ಗೆ ಸಾಹಿತ್ಯ ಕಡೆಗೆ ಕೊಂಡೊಯ್ಯಲಿ, ಪಾರಂಪರಿಕ ಮುಂದುವರಿಯಲಿ, ಇನ್ನೂ ಹೆಚ್ಚಾಗಿ ಅವರ ಸಂಶೋಧನೆಗಳು ಹೊರತರುವ ಕೆಲಸ ಮಾಡಲಿ ಎಂದು ತಿಳಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು, ಕೋಟೆ ಅಧ್ಯಯನ ಸಮಿತಿ ರಾಯಚೂರು ಈ ಕೃತಿ ಲೋಕಾರ್ಪಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ವೀರದೇವರು ಸಂಸ್ಥಾನ ಕಿಲ್ಲೆ ಬೃಹತ್ ಮಠದ ಪರಮ ಪೂಜ್ಯ ಶ್ರೀಗಳಾದ ಷಡಕ್ಷರ ಅಧ್ಯಯನ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಗಿರಿಗಾತ್ರದಾತಂಕ ಕರಗುವುದು ಘಳಿಗೆಯಲ್ಲಿ ಸ್ವಾಗತವನ್ನು ಸನ್ಮಾನದೊಂದಿಗೆ ಸ್ವೀಕರಿಸಿದಂತಹ ಶ್ರೀಯುತ ಜಯಣ್ಣ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ 108,000 ದೇವರ ಕ್ರಿಸ್ತಲ ಬ್ರಹ್ಮ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೂಡ ನಮಗಿದ್ರು. ಒಟ್ಟು ಅವರ ಸಂಶೋಧನಾತ್ಮಕ ಶೈಲಿ ಮತ್ತು ಅವರ ಅಭಿರುಚಿ, ಅವರು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವರ ಒಂದು ಆಕರ್ಷಣೆ ಈ ಕಡೆ ಇತ್ತು. ಹಾಗಾಗಿ ಇವತ್ತು ಭಾಳ ವರ್ಷದ ನಂತರ ಮತ್ತು ನಾವು ಅನೇಕ ಕೋಟೆ ಕಾರ್ಯಕ್ರಮಗಳಲ್ಲಿ ದುರ್ಗಾ ಜಗದೀಶ್ ಅವರ ಬಗ್ಗೆ ಪ್ರಾಸ್ತಾವಿಕದಲ್ಲಿ ನಾವು ಮಾತಾಡ್ತೇವೆ. ಚಿತ್ರಗಾರ ಮಾಸ್ಟರ್ ಬಗ್ಗೆನೂ ಮಾತಾಡುವಾಗ ಎಲ್ಲೋ ಒಂದು ಕಡೆ ಹೃದಯ ತುಂಬಿ ಮನಸ್ಸಿಗೆ ಘಾಸಿ ಆಗ್ತದೆ.
ಅಂಥ ಅನೇಕ ಮರೆಯಲಾಗದ ರೀತಿಯಲ್ಲಿ ಏನೀಗ ಶಿರೋನಾಮೆಯಲ್ಲಿ ಪುಸ್ತಕ ಪ್ರಕಟಗೊಂಡಿದೆ, ಆ ರೀತಿ ಇಬ್ಬರು ಕೂಡ ಅವರು ಮರೆಯಲಾದಂಥ ಜನ. ಚಿತ್ರಗಾರ ಮಾಸ್ಟರ್ ಭಾಳ ಕ್ರಿಯಾಶೀಲವಾಗಿ ಅವರು ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ನಮಗೆ ಪಡಿಸ್ತಿದ್ರು. ಹಾಗೆ ದುರ್ಗಾ ಜಗದೀಶ್ ಅವರು ಕೂಡ ಇಂಥ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮತ್ತು ಏನು ಯುವ ಪೀಳಿಗೆಗೆ ಮಾಹಿತಿ ಕೊಡುವಂಥ ಕೆಲಸವನ್ನು, ಸಾಹಿತ್ಯಾಸಕ್ತರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು, ಸಾಹಿತ್ಯ ಬಳಗಕ್ಕೆ ಕೊಂಡಿಯಾಗುವಂಥ ಕೆಲಸವನ್ನು ಅವರು ಮಾಡುತ್ತಾರೆ. ಇದು ಪಾರಂಪರಿಕ ಕೊಂಡಿಯನ್ನು ಉಳಿಸಿ ಅವರ ಮೂಲಕ ಉಳಿದಿದೆ ಅಂತ, ಆ ಉಳಿದವರಲ್ಲಿ ಇವರು ಒಬ್ಬರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಒಂದು ಸವಾಲಿನ ಕೆಲಸವನ್ನು ಮಾಡಿದ್ದಾರೆ. ಮನುಷ್ಯ ಇದ್ದಾಗ ಎಲ್ಲರೂ ಪ್ರೈಸ್ ಮಾಡ್ತಾರೆ, ಜಯಣ್ಣವ್ರಂಗ, ಇನ್ನೊಬ್ಬರಿಂಗ, ಅಯ್ಯಪ್ಪ ಅವರಿಂದ ಮೆದರ್ ಮಾಸ್ಟ್ರಿಂಗ, ಹಾಗೆ ಅಂತೇಳಿ ಇಲ್ಲದಾಗ ನಾವೇನು ನೆನೆಸ್ತೀವಲ್ಲ, ಅದು ನಮ್ಮ ಸಜ್ಜನಿಕೆ, ನಮ್ಮ ಸಂಸ್ಕೃತಿ, ದೊಡ್ಡ ಗುಣ. ಅಂಥ ಒಂದು ಪರಂಪರೆಯನ್ನು ಸಹೋದರಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಉಳಿಸಿದ್ದಾರೆ, ಬೆಳೆಸಿದ್ದಾರೆ, ಸಮಾಜಕ್ಕೆ ಅರ್ಪಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಸೇರಿಸಿ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ದುರ್ಗಾ ಜಗದೀಶರು ಸಾಹಿತ್ಯ ಮತ್ತು ಸಂಶೋಧನೆ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದವರು. ಸಂಶೋಧನೆಗಳನ್ನು ಸಂಗ್ರಹಿಸುವ ಕೆಲಸ ಮಾಡುತ್ತಿದ್ದರು. ಅವರ ಸಂಶೋಧನೆ ಕೃತಿಗಳು ಮುಂದಿನ ಪೀಳಿಗೆಗೆ ದಾರಿಯಾಗಲಿ. ಅವರ ಸಂಶೋಧನೆಗಳು, ವಿಚಾರಗಳು ಹೊರತರುವ ಕೆಲಸ ಲಕ್ಷ್ಮೀದೇವಿ ಶಾಸ್ತ್ರಿ ಮಾಡಿದ್ದಾರೆ. ಇನ್ನೂ ಹೆಚ್ಚಾಗಿ ಅವರ ಸಂಶೋಧನೆಗಳನ್ನು, ಕೃತಿಗಳ ಹೊರತರುವ ಕೆಲಸ ಮಾಡಲಿ ಎಂದರು. ವ್ಯಕ್ತಿ ಮಾಡಿದ ಕೆಲಸಗಳು ಶಾಶ್ವತ. ವ್ಯಕ್ತಿಗೆ ಸಾವಿದೆ, ಆದರೆ ಸಾಹಿತ್ಯಕ್ಕೆ ಸಾವಿಲ್ಲ. ಅನೇಕ ಯುವ ಜನಾಂಗವು ಸಾಹಿತಿಗಳಾಗಿದ್ದಾರೆ. ಅವರ ಕೃತಿಗಳು ಹೊರತರುವ ಕೆಲಸ ಆಗುತ್ತಿಲ್ಲ. ಸಹಕಾರ ನೀಡಿದಲ್ಲಿ ಹೊರಗೆ ಬರುತ್ತದೆ. ಅನೇಕ ಪುಸ್ತಕಗಳು ಮನೆ ಶೋಕೇಸಿನಲ್ಲಿ ಸಾಕಷ್ಟಿವೆ, ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಮೊಬೈಲ್ಗಳಿವೆ. ಬೇಕಿದ್ದು ಬೇಡವಾದದ್ದು ಎಲ್ಲವೂ ದೊರೆಯುತ್ತದೆ. ಅದನ್ನು ಒಳ್ಳೆಯದನ್ನೇ ನಾವು ಸ್ವೀಕಾರ ಮಾಡಬೇಕಾಗಿದೆ ಎಂದರು. ಸಾಕಷ್ಟು ಯುವ ಸಾಹಿತಿಗಳಿದ್ದು ಅವರನ್ನು ಗುರುತಿಸುವ, ಹೊರತರುವ ಕೆಲಸ ಮಾಡಬೇಕಿದೆ. ಸಾಹಿತ್ಯ ಯಾವಾಗಲೂ ಹರಿಯುವ ನೀರಿನಂತೆ ಮುಂದಿನ ಪೀಳಿಗೆಗೆ ಸಾಹಿತ್ಯವನ್ನು ಕೊಡುವುದಾಗಲಿ ಎಂದು ತಿಳಿಸಿದರು. ಹೇಳಿದ್ದು ಕೇಳಿದ್ದು ಸಾಹಿತ್ಯವಾಗುವುದಿಲ್ಲ, ಬರೆದಿದ್ದು ಮಾತ್ರ ಸಾಹಿತ್ಯವಾಗುವುದು. ಮಹಾಭಾರತವೂ ಸಹ ಬರೆದಿದ್ದರಿಂದ ಸಾಹಿತ್ಯವಾಗಿದೆ ಎಂದರು. ಸುದೀರ್ಘವಾಗಿರುವಂತಹ 2 ತಾಸುಗಳ ಕಾಲ ಚರ್ಚೆ ಮಾಡುವಂಥವರು, ಪ್ರಸ್ತುತ ದಿನಮಾನಗಳಲ್ಲಿ ಸಂಶೋಧನೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಅಪಾರ ಅಭಿಮಾನವುಳ್ಳಂತಹ ವ್ಯಕ್ತಿಗಳು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ದುರ್ಗಾ ಜಗದೀಶ್ ರವರು. ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಚಟ ಏನೂ ಇಲ್ಲ. ಅವರೇನು ಸಂಪಾದಿಸಿರುವಂತಹ ಸಂಶೋಧನೆಯ 1-2-3 ಪುಟಗಳಾಗಲಿ, 4-5 ಪುಟಗಳಾಗಲಿ, ಇವೆಲ್ಲಗಳನ್ನು ಸಂಗ್ರಹ ಮಾಡಿ ಇಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಆದರೆ ಎಲ್ಲ ಕವಿಗಳಿಗೆ, ಎಲ್ಲ ಸಾಹಿತಿಗಳಿಗೆ ನಾನು ಮುಂಚೂಣಿಯಲ್ಲಿ ಮಿಂಚಬೇಕು ಅನ್ನುವಂಥ ಅದನ್ನ ವಿಶ್ವಾಸ ಅವರಲ್ಲಿ ಎಳ್ಳಷ್ಟು ಕೂಡ ಇರಲಿಲ್ಲ. ಅವರು ಸಂಪಾದಿಸಿರುವಂತಹ, ಅವರು ಸಂಗ್ರಹಿಸಿರುವಂತಹ, ಅವರು ಸಂಶೋಧಿಸಿರುವಂತಹ ಅನೇಕ ವಿಚಾರಗಳನ್ನು ಹೊರಗೆ ತರುವಂತಹ ಪ್ರಯತ್ನವನ್ನು ಮಾಡಿರುವಂಥವರು ಅವರ ಕುಟುಂಬದವರು. ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿಯವರು ಈ ಗ್ರಂಥದಿಂದ, ಈ 2 ಗ್ರಂಥಗಳಿಂದ ಅವರು ದೇಹದಿಂದ ಲಿಂಗೈಕ್ಯರಾದರೂ ಕೂಡ ಈ ಕೃತಿಯಿಂದ ಸ್ಮರಣೆಯಲ್ಲಿ ಇದ್ದಾರೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಮರೆಯಲಿಕ್ಕಾಗೋದಿಲ್ಲ. ವ್ಯಕ್ತಿಗೆ ಸಾವಿದೆ, ಸಾಹಿತ್ಯಕ್ಕೆ ಸಾವಿಲ್ಲ. ಅಂತಹ ಸಾವಿಲ್ಲದ ಸಾಹಿತ್ಯದ ಸಂಪುಟದಲ್ಲಿ ಇಂಥ 2 ಕೃತಿಗಳು ಇವತ್ತಿನಿಂದ ಅಲ್ಲಿ ಸೇರ್ಪಡೆಗೊಳ್ತಾ ಇದೆ ಅನ್ನುವಂತಹ ಮಾತನ್ನ ನಾವ್ಯಾರು ಕೂಡ ಮರೆಯಲಿಕ್ಕಾಗೋದಿಲ್ಲ. ಇದನ್ನು ಹೆಮ್ಮೆಯಿಂದ ಸಂಭ್ರಮಿಸುವಂತಹ ಕಾರ್ಯ. ಆಮೇಲೆ ಪ್ರಸ್ತುತ ಸಾಹಿತಿಗಳ ಬಗ್ಗೆ, ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಾಹಿತಿಗಳ ಬಗ್ಗೆ ಅಪಾರ ಅಭಿಮಾನವುಳ್ಳಂತಹ ವ್ಯಕ್ತಿ ನಮ್ಮ ದುರ್ಗಾ ಜಗದೀಶರವರು. ಯಾವ ಸಾಹಿತ್ಯದ ಬಗ್ಗೆ, ಯಾರೇ ಕವಿಗಳ ಬಗ್ಗೆ ಯಾರು ಹಾಡ್ತಾರೆ ಅಂದರೆ ಅವ್ರ ಬಗ್ಗೆ ಆಗಲಿ 1-2-3 ಕೆಡುಕು ಮಾತುಗಳು ಅವರಲ್ಲಿ ಬರ್ತಾ ಇದ್ದಿಲ್ಲ. ಅಷ್ಟು ಅಭಿಮಾನ. ಮತ್ತೆ 4 ಮಂದಿ ಎಲ್ಲಿರ್ತಾರೆ ಅಂದರೆ ಅಲ್ಲಿ ಸಹಜವಾಗಿ ಬೆರೆಯುವಂಥ ಸ್ವಭಾವ ನಮ್ಮ ಶ್ರೀ ದುರ್ಗಾ ಜಗದೀಶರವರದಾಗಿತ್ತು.
ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಉಪನ್ಯಾಸಕರಾದ ಡಾಕ್ಟರ್ ಚನ್ನಬಸವ, ಮಂಜುನಾಥ್ ಐಲಿ, ಕೃತಿಯ ಕರ್ತೃ ಲಕ್ಷ್ಮೀದೇವಿ ಶಾಸ್ತ್ರಿ, ಶರಣಮ್ಮ ದುರ್ಗಾ ಜಗದೀಶ್, ಇನ್ಫೋಸಿಯಸ್ ಅಭಿಯಂತರ ವಿಶ್ವನಾಥ್, ವೀರಶೈವ ಸಮಾಜದ ಮುಖಂಡ ಷಣ್ಮುಖಪ್ಪ ವೆಂಕಟಾಪುರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ರಾವುತರಾವ್ ಬರೂರು, ಕೋಶಾಧ್ಯಕ್ಷರಾದ ಡಾಕ್ಟರ್ ಬಿ ವಿಜಯರಾಜೇಂದ್ರ ಸೇರಿದಂತೆ ಅನೇಕರು ಇದ್ದರು. ನ್ಯಾಯವಾದಿಗಳ ಸಂಘಕ್ಕೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸಿದ ಅವರು, ಹೆಚ್ಚಳವಾದ ಪ್ರಕರಣಗಳ ಸಂಖ್ಯೆ ಮತ್ತು ನ್ಯಾಯವಾದಿಗಳ ಸಂಖ್ಯೆಗಳನ್ನು ಮನಗಂಡ ಕರ್ನಾಟಕ ಸರ್ಕಾರವು ನೂತನ ಅವಶ್ಯಕತೆಯನ್ನು ನ್ಯಾಯಾಲಯ ಮನಗೊಂಡು ನೂತನ ಕಟ್ಟಡದಲ್ಲಿ ವಕೀಲರಿಗಾಗಿ ಒಂದು ದೊಡ್ಡ ಕೊಠಡಿಯನ್ನು ಮಾತ್ರ ನೀಡಲಾಗಿದ್ದು, ಕರ್ನಾಟಕ ಸರ್ಕಾರವು ಈಗಿರುವ ಕಟ್ಟಡದ ಶಿಥಿಲತೆಯ ವರದಿಯ ಆಧಾರದ ಮೇಲೆ ಮತ್ತು ಉಚ್ಚ ನ್ಯಾಯಾಲಯದ ಕೋರಿಕೆಯಂತೆ ಪ್ರಸ್ತುತ ಡಾಕ್ಟರ್ ಜಸ್ಟಿಸ್ ಶಿವರಾಜ ಪಾಟೀಲ್ ರಸ್ತೆಯ ಹಳೆಯ ಜಿಲ್ಲಾ ಆಸ್ಪತ್ರೆಯ 10 ಎಕರೆ ಜಮೀನಿನಲ್ಲಿ ನೂತನವಾಗಿ ನ್ಯಾಯಾಲಯದ ಕಟ್ಟಡ ಮತ್ತು ಪ್ರತ್ಯೇಕವಾಗಿ ನ್ಯಾಯವಾದಿಗಳ ಸಂಘದ ಕಟ್ಟಡಗಳ ನಿರ್ಮಾಣವು ಪೂರ್ಣಗೊಳ್ಳುವ ಹಂತದಲ್ಲಿವೆ ಎಂದರು. ನೂತನ ನ್ಯಾಯವಾದಿಗಳ ಸಂಘದ ಕೊಠಡಿಗಳಿಗೆ ಸಭಾಭವನಕ್ಕೆ ಮತ್ತು ಕಾನೂನು ಗ್ರಂಥಾಲಯಕ್ಕೆ ಅವಶ್ಯಕತೆ ಇರುವ ಪೀಠೋಪಕರಣಗಳು, ಕಂಪ್ಯೂಟರ್ಗಳು, ಇ-ಲೈಬ್ರರಿ, ಕಾನೂನು ಪುಸ್ತಕಗಳನ್ನು ಸಂಗ್ರಹಿಸಿ ಇಡಲು ಬೇಕಾದ ಅಲ್ಮಾರಗಳು, ಜನರೇಟರ್, ಸೋಲಾರ್ ವಿದ್ಯುತ್ ಉಪಕರಣಗಳು, ಲಾಕರ್ಗಳು ಮತ್ತು ರಾಯಚೂರು ಬಿಸಿಲನಾಡಾದ ಕಾರಣ ಸಂಘಕ್ಕೆ ಬೇಕಾದ ಏರ್ ಕಂಡೀಷನ್ಗಳು ಅವಶ್ಯಕವಾಗಿವೆ. 300 ಕಿರಿಯ ಮತ್ತು ಮಹಿಳಾ ವಕೀಲರು ಇದ್ದು, ಅವರೆಲ್ಲರ ಪರವಾಗಿ ಸಂಘಕ್ಕೆ ಅವಶ್ಯಕವಾಗಿ ಬೇಕಾದ ವಸ್ತುಗಳ ವಿವರಗಳ ಪಟ್ಟಿಯನ್ನು ಈ ಮನವಿ ಪತ್ರದೊಂದಿಗೆ ಬೇಡಿಕೆ ರೂಪದಲ್ಲಿ ತಮ್ಮೆಲ್ಲರಿಗೆ ಸಲ್ಲಿಸುತ್ತಿದ್ದೇವೆ. ಜಿಲ್ಲೆಯ ಜನಪ್ರತಿನಿಧಿಗಳಾದ ತಾವುಗಳು ನಮ್ಮ ಬೇಡಿಕೆಗಳ ಅವಶ್ಯಕತೆಗಳನ್ನು ಮನಗಂಡು ಅಂದಾಜು 2 ಕೋಟಿ ರೂಪಾಯಿ ವೆಚ್ಚ ತಗಲುವ ಪೀಠೋಪಕರಣಗಳು ಹಾಗೂ ಇತರೆ ಸಾಮಗ್ರಿಗಳನ್ನು ತಮ್ಮ ಶಾಸಕರ ಅನುದಾನದಲ್ಲಿ ಒದಗಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಪ್ಪ ಭಂಡಾರಿ, ಉಪಾಧ್ಯಕ್ಷ ನಜೀರ್ ಅಹಮದ್ ಶೇರ್ ಅಲಿ, ಜಂಟಿ ಕಾರ್ಯದರ್ಶಿ ಹನುಮಂತಪ್ಪ ಮೇಟಿ, ಎನ್ ಶಂಕರಪ್ಪ, ಪಾಂಡುರಂಗ ನಾಯಕ್, ಮಸ್ಕಿ ನಾಗರಾಜ್, ಜಿಎಸ್ ವೀರಭದ್ರಪ್ಪ, ಪಿ ರಾಘವೇಂದ್ರ, ಶ್ರೀಕಾಂತ್, ಜಗದೀಶ್ ಸೇರಿದಂತೆ ಇತರರು ಇದ್ದರು. ಉದ್ಘಾಟನೆಗೊಂಡಿತ್ತು. ನೂತನ ಕಟ್ಟಡದಲ್ಲಿ ವಕೀಲರಿಗಾಗಿ ಒಂದು ದೊಡ್ಡ ಕೊಠಡಿಯನ್ನು ಮಾತ್ರ ನೀಡಲಾಗಿದ್ದು, ವರ್ಷದಿಂದ ವರ್ಷಕ್ಕೆ ನ್ಯಾಯವಾದಿಗಳ ಸಂಖ್ಯೆ ಬೆಳೆಯುತ್ತಾ ಹೋಗಲು ರಾಯಚೂರಿನಲ್ಲಿ ತಾರನಾಥ್ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ SCAB ಕಾನೂನು ಮಹಾವಿದ್ಯಾಲಯದ ಕೊಡುಗೆ ಕೂಡ ಅಪಾರವಾಗಿದೆ. ನಮ್ಮ ನ್ಯಾಯವಾದಿಗಳ ಸಂಘದಿಂದ ನ್ಯಾಯಾಧೀಶರಾಗಿ ಹಾಗೂ ಅಭಿಯೋಜಕರುಗಳಾಗಿ ಅನೇಕ ವಕೀಲರು ನೇಮಕವಾಗಿರುತ್ತಾರೆ. ಪ್ರಸ್ತುತ ರಾಯಚೂರು ನ್ಯಾಯವಾದಿಗಳ ಸಂಖ್ಯೆ 1300ರ ಗಡಿ ದಾಟಿದೆ ಹಾಗೂ ವರ್ಷದಿಂದ ವರ್ಷಕ್ಕೆ ಸುಮಾರು 100 ನ್ಯಾಯವಾದಿಗಳು ಹೊಸದಾಗಿ ಸಂಘಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಕರ್ನಾಟಕ ಸರ್ಕಾರವು ಈಗಿರುವ ಕಟ್ಟಡದ ಶಿಥಿಲತೆಯ ವರದಿಯ ಆಧಾರದ ಮೇಲೆ ಮತ್ತು ಉಚ್ಚ ನ್ಯಾಯಾಲಯದ ಕೋರಿಕೆಯಂತೆ ಪ್ರಸ್ತುತ ಡಾಕ್ಟರ್ ಜಸ್ಟಿಸ್ ಶಿವರಾಜ ಪಾಟೀಲ್ ರಸ್ತೆಯ ಹಳೆಯ ಜಿಲ್ಲಾಸ್ಪತ್ರೆಯ 10 ಎಕರೆ ಜಮೀನಿನಲ್ಲಿ ನೂತನವಾಗಿ ನ್ಯಾಯಾಲಯದ ಕಟ್ಟಡ ಮತ್ತು ಪ್ರತ್ಯೇಕವಾಗಿ ನ್ಯಾಯವಾದಿಗಳ ಸಂಘದ ಕಟ್ಟಡಗಳ ನಿರ್ಮಾಣವು ಪೂರ್ಣಗೊಳ್ಳುವ ಹಂತದಲ್ಲಿದೆ. ನೂತನ ನ್ಯಾಯವಾದಿಗಳ ಸಂಘದ ಕಟ್ಟಡದ ನೆಲಮಹಡಿ ಸಾರ್ವಜನಿಕ ಉಪಯೋಗಕ್ಕಾಗಿ ಅಂದರೆ ಪೋಸ್ಟ್ ಆಫೀಸ್, ಬ್ಯಾಂಕ್, ಬಳ್ಳಚ್ಚುಗಾರರ ಕೋಣೆ ಮತ್ತು ಉಪಹಾರದ ಗೃಹಗಳನ್ನು ಒಳಗೊಂಡಿವೆ. ಮೊದಲನೇ ಮಹಡಿ ಮತ್ತು ಎರಡನೇ ಮಹಡಿಯಲ್ಲಿ ವಕೀಲರ ಗ್ರಂಥಾಲಯ, ಮಹಿಳಾ ನ್ಯಾಯವಾದಿಗಳ ಕೊಠಡಿ ಹಾಗೂ ಪುರುಷ ನ್ಯಾಯವಾದಿಗಳ ದೊಡ್ಡ ಕೊಠಡಿಗಳು ಇರುತ್ತವೆ. ವಕೀಲರ ಸಂಘದ ಒತ್ತಾಸೆಯಂತೆ ಎರಡನೇ ಮಹಡಿಯಲ್ಲಿ ಸಭಾಭವನದ ಅವಶ್ಯಕತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರವು ಉಚ್ಚ ನ್ಯಾಯಾಲಯದ ಅನುಮತಿಯೊಂದಿಗೆ ಎರಡನೇ ಮಹಡಿಯ ನಿರ್ಮಾಣಕ್ಕಾಗಿ ಇತ್ತೀಚೆಗೆ ಟೆಂಡರ್ ಕರೆದಿರುತ್ತದೆ. ಇದಕ್ಕಾಗಿ ಜಿಲ್ಲೆಯ ಜನಪ್ರತಿನಿಧಿಗಳನ್ನು, ವಿಶೇಷವಾಗಿ ಎನ್ಎಸ್ ಬೋಸರಾಜ್ ಸಾಹೇಬರನ್ನು ಹಾಗೂ ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸುತ್ತೇವೆ. ನೂತನ ನ್ಯಾಯವಾದಿಗಳ ಸಂಘದ ಕೊಠಡಿಗಳಿಗೆ, ಸಭಾಭವನಕ್ಕೆ ಮತ್ತು ಕಾನೂನು ಗ್ರಂಥಾಲಯಕ್ಕೆ ಅವಶ್ಯಕತೆ ಇರುವ ಪೀಠೋಪಕರಣಗಳು, ಕಂಪ್ಯೂಟರ್ಗಳು, ಈ ಲೈಬ್ರರಿ, ಕಾನೂನು ಪುಸ್ತಕಗಳನ್ನು ಸಂಗ್ರಹಿಸಿಡಲು ಬೇಕಾದ ಅಲ್ಮಾರಗಳು, ಜನರೇಟರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಿಮ್ಸ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ನಾಪತ್ತೆ, ದೂರು ದಾಖಲು.
ಹೆರಿಗೆಯ ನಂತರ ಮಗು ಸಾವು, ಆಸ್ಪತ್ರೆಗೆ ಡಿಎಚ್ಒ ಭೇಟಿ, ಪರಿಶೀಲನೆ. ಪ್ರತಿಯೊಬ್ಬರೂ ಸಂವಿಧಾನಬದ್ಧವಾಗಿ ನಡೆಯಲು ವಕೀಲರ ಮಾರ್ಗದರ್ಶನ ಅತಿ ಮುಖ್ಯ. ಎನ್ಎಸ್ ಬೋಸರಾಜು. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು, ಬಿಜೆಪಿ ವಿಜಯೋತ್ಸವ. ನಮ್ಮ ನೆನಪುಗಳು ನೆನೆಯಲು ನಾವು ಮಾಡಿದ ಒಳ್ಳೆಯ ಕೆಲಸಗಳೇ ಶಾಶ್ವತ. ಜಯಣ್ಣ. ವಿವಿಧ ಬೇಡಿಕೆ ಈಡೇರಿಸುವಂತೆ ವಕೀಲರಿಂದ ಸಚಿವರಿಗೆ ಮನವಿ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.